ನಮಸ್ಕಾರ ಆತ್ಮೀಯರೇ, ವಾರ್ತಾ ಭಾರತೀಯ ನೇರ ನೇರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ನೇರ ನೇರ ವಿಶೇಷ ಕಾರ್ಯಕ್ರಮದಲ್ಲಿ ಇರೋರು ಬಿಜೆಪಿ ಪರಿಷತ್ ಸದಸ್ಯರಾಗಿರುವ ವಿಶ್ವನಾಥ್ ಅವರು. ನಮಸ್ಕಾರ ವಿಶ್ವನಾಥ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶ್ವನಾಥ್ ಅವರೇ, 40 ವರ್ಷಗಳ ರಾಜಕೀಯ ಇತಿಹಾಸ ತಮ್ಮದು. ಇವತ್ತಿರುವ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಗಳು ನಡೀತಾ ಇದೆ, ಅನೇಕ ಬೆಳವಣಿಗೆಗಳಾಗ್ತಾ ಇದೆ. ಬೆಳವಣಿಗೆಗಳ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು? ಬೆಳವಣಿಗೆಗಳು ಬಹಳ ತೀವ್ರ. ಯಾಕೆಂತಂದ್ರೆ ಯಡಿಯೂರಪ್ಪನವರೇ ಹೈಕಮಾಂಡ್ ಹೇಳಿದ್ರೆ ನಾನು ಪದತ್ಯಾಗ ಮಾಡ್ಲಿಕ್ಕೆ ತಯಾರಿದ್ದೀನಿ ಅಂತಕ್ಕಂಥ ಮಾತನ್ನ ಅವರೇ ಸ್ವತಃ ಹೇಳಿ, ಅವ್ರು ಸ್ವತಃ ಹೇಳ್ಬೇಕಾದ್ರೆ ಇದು ಬಹಳಷ್ಟು ಕಾರಣಗಳು ಅಥವಾ ಅವರ ಮಾನಸಿಕವಾದ ನೋವುಗಳು ಮತ್ತೇನೇ ಇರ್ಬೋದು. ಬಟ್ ಒಟ್ಟಾರೆಯಾಗಿ ಇದು ಯಡಿಯೂರಪ್ಪನವರ ಬಾಯಲ್ಲೇ ಬಂದಿರ್ತಕ್ಕಂಥ, ಬೇರೆ ಯಾರು ನೀವು ರಾಜೀನಾಮೆ ಕೊಡಿ ಅಂತ ಕೇಳಿ ಕೊಡ್ತಾ ಇರೋದು. ನಾನು ಹೈಕಮಾಂಡ್ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ಬೇಕು ಅಂತಂದ್ರೆ ಅಥವಾ ಹೈಕಮಾಂಡ್ ಅವರ ನಡುವೆ ಏನಾದ್ರು ಚರ್ಚೆ ಆಗಿರ್ಬೋದು ಅಥವಾ ಮಾನಸಿಕವಾಗಿ ಯಾವ್ದಾದ್ರು ಜರ್ಜರಿತ ಆಗಿರ್ಬೋದು, ಎರಡರಲ್ಲಿ ಒಂದು ಆಗೇ ಇರ್ತದೆ. ಸೊ ಹಾಗಾಗಿ ಅವರೇ ಹೇಳಿದ್ದಾರೆ ನಾನು ಪದತ್ಯಾಗ ಮಾಡ್ಲಿಕ್ಕೆ ತಯಾರಿದ್ದೀನಿ, ಹೈಕಮಾಂಡ್ ನನಗೆ ಆದೇಶ ಕೊಟ್ರಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಮತ್ತೆ ಮುಂದುವರೆದು ಹೇಳಿದ್ದಾರೆ, ನಾನು ಒಬ್ಬನೇ ಅಲ್ಲ, ಈ ರಾಜ್ಯದಲ್ಲಿ ಪರ್ಯಾಯ ನಾಯಕತ್ವಕ್ಕೂ ಕೂಡ ಬಲಿಷ್ಠರಾದಂತ ನಾಯಕತ್ವ ನಮ್ಮ ಪಾರ್ಟಿಯಲ್ಲಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಜ್ಯದಲ್ಲಿ ಇದೆ. ಅದನ್ನ ನನ್ನ ನಂತರ ಅವರು ನಡ್ಸ್ಕೊಂಡು ಹೋಗ್ಲಿಕ್ಕೂ ಅವಕಾಶ ಆಗ್ಲಿ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ಬಹಳ ಸ್ವಾಗತವಾದಂತ ವಿಚಾರ. ಈ ಬೆಳವಣಿಗೆಗಳನ್ನ ತಾವು ಹೇಗೆ ನೋಡ್ತೀರಿ ಅಂದ್ರೆ, ತಾವು ಬಿಜೆಪಿಗೆ ಬರೋ ಸಂದರ್ಭದಲ್ಲಿ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ಬೇಕು ಅನ್ನೋ ಉದ್ದೇಶ ಅದರ ಹಿಂದೆ ಇತ್ತು ಪಕ್ಷಕ್ಕೆ ಬರೋ ಸಂದರ್ಭದಲ್ಲಿ. ಈಗ ಬದಲಾವಣೆಗೆ ಮಾತುಗಳು ಮತ್ತು ಖುದ್ದು ಅವರೇ ಮಾತಾಡ್ತಿದ್ದಾರೆ. ಈ ಬೆಳವಣಿಗೆಗಳನ್ನ ತಾವು ಯಾವ ರೀತಿಯಾಗಿ ನೋಡ್ತೀರಿ? ತಮ್ಮ ಅಭಿಪ್ರಾಯ ಏನು ಈ ಬದಲಾವಣೆ ಬಗ್ಗೆ? ಅಲ್ಲಿ ಇಲ್ಲಿ ಯಡಿಯೂರಪ್ಪನವರು ಕೂಡ ಬಹುಶಃ ಒಂದ್ ಕಡೆ ಪಾರ್ಟಿಯಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ, ಒಂದು ಕಡೆ ಅವರ ವಯಸ್ಸು, ಒಂದು ಕಡೆ ಇದನ್ನು ನಿಭಾಯಿಸುವಂತಕ್ಕಂಥ ಆ ಸ್ಪಿರಿಟ್ ಏನು, ಒಬ್ಬ ನಾಯಕನಿಗೆ ಬೇಕಾದಂತ ಮಾನಸಿಕವಾದಂತ ನೆಮ್ಮದಿ ಅದೆಲ್ಲೂ ಇಲ್ಲ ಅಂತ ಕಾಣ್ತೇವೆ. ಮತ್ತೆ ಅದ್ರ ಜೊತೆಗೆ ನಾನು ಈಗಾಗಲೇ ಒಂದು ದಿನದಿಂದಾನೇ ಹೇಳಿದ್ದೇನೆ, ಮೀಡಿಯಾದಲ್ಲೇ ಮಾತಾಡ್ತೇನೆ, ಕರ್ನಾಟಕ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧ, ಆ ಶಕ್ತಿ ಕೇಂದ್ರದ ಶಕ್ತಿ ಪೀಠದಲ್ಲಿ ಕುಳಿತಿರ್ತಕ್ಕಂಥ ಮುಖ್ಯಸ್ಥರ ಕಣ್ಣು ಉಬ್ಬಾಗ್ತಾ ಇದೆ, ಕಿವಿ ತಮಸಾಗ್ತಾ ಇದೆ, ಸಂವಹನ ಶಕ್ತಿ ಎಲ್ಲೋ ಕಳೆದು ಹೋಗ್ತಾ ಇದೆ, ಎಲ್ಲೋ ಒಂದ್ ಕಡೆ ತನ್ನ ಪ್ರಭಾವಳಿಯನ್ನ ಅದು ಕಳ್ಕೊತಾ ಇದೆ. ಹಾಗಾಗಿ ಇದಕ್ಕೆ ಬೇರೆ ತರವಾದಂತ ಯೋಚನೆಗಳನ್ನ ಹೈಕಮಾಂಡ್ ಮಾಡಬೇಕು ಅಂತ ನಾನು ಬಹಳ ಸೂಕ್ಷ್ಮವಾಗಿ ಒಂದು ತಿಂಗಳ ಹಿಂದೆನೆ, ಅದು ಎಲ್ರಿಗೂ ಅರ್ಥ ಆಗುತ್ತೆ. ನಾವು ಯಡಿಯೂರಪ್ಪನವ್ರನ್ನವರು ನೋಡಿದ ತಕ್ಷಣ ಅರ್ಥ ಆಗುತ್ತೆ ಏನ್ ನಡೀತಿದೆ, ಅವ್ರ ಮನಸ್ಸಲ್ಲಿ ಏನ್ ನಡೀತಾ ಇದೆ. ಬಿಕಾಸ್ ಒಬ್ಬ ನಾಯಕನಿಗೆ ಇರ್ಬೇಕಾದಂತ ಎಲ್ಲ ಪಾಪ ಸೀನಿಯರ್ ಮ್ಯಾನ್, ಬಹಳ ಹಿರಿಯರು, ಬಹಳ ಅನುಭಾವಿಕರು. ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಕೆಳಮಟ್ಟದಿಂದ ಇಲ್ಲಿಯ ತನಕ ಕಟ್ಟಿಕೊಂಡು ಬಂದಂತ ಅವ್ರ ವಿಕ್ರಮ ಒಂದು ರೀತಿಯಲ್ಲಿ. ಬಟ್ ಇವತ್ತೇನಾಗಿದೆ ಅಂತಂದ್ರೆ ಅದು ಆ ಶಕ್ತಿ ಇದನ್ನ ನಿಭಾಯಿಸುವಂತ, ಆಡಳಿತವನ್ನ ನಿಭಾಯಿಸುವಂತ, ಸಮಸ್ಯೆಗಳನ್ನ ಪರಿಹಾರ ಮಾಡ್ತಕ್ಕಂಥ ಎಲ್ಲೋ ಒಂದು ಶಕ್ತಿ ಅವರ ದೇಹದಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ, ಮನಸ್ಸಿನಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ಎದ್ದು ಕಾಣುತ್ತೆ ಯಾರಿಗಾಗ್ಲಿ. ಅಂದ್ರೆ ಅದು ವಯಸ್ಸಿನ ಕಾರಣಕ್ಕೆ ಅಂತ ತಮ್ಮ ಮಾತ, ಅಥವಾ ಅದರ ರಾಜಕೀಯ ಬೆಳವಣಿಗೆಗಳು, ಪಕ್ಷದ ಒಳಗೆ ನಡೆದಿರುವ ಬೆಳವಣಿಗೆಗಳು ಇದಕ್ಕೆ ಕಾರಣ ಅಂತ ಅನ್ಸುತ್ತಾ ವಿಶ್ವನಾಥ್ ಅವರೇ ನಮ್ಗೆ? ವೈಯಕ್ತಿಕ ಕಾರಣಗಳೇ ರಾಜಕಾರಣದ ಮೇಲೆ ಪ್ರಭಾವ ಬೀರ್ತಾ ಹೋಗ್ತದೆ. ನನಗೆ ವೈಯಕ್ತಿಕ ಕಾರಣಗಳಿರು ಅಥವಾ ಬೇರೆ ಬೇರೆ ಕಾರಣ, ಅಥವಾ ನನ್ನ ಸಂಸಾರದಲ್ಲಿ ಇರ್ಬೋದು, ಅಥವಾ ನನ್ನ ಸ್ನೇಹಿತರಲ್ಲೇ ಇರ್ಬೋದು, ಸರ್ಕಾರದಲ್ಲಿ ಅವರ ದೇಹವನ್ನ, ಅವರ ಮನಸ್ಸನ್ನು, ಅವರ ಸ್ಥಿರತೆಯನ್ನು, ಏಕಾಗ್ರತೆಯನ್ನು ಮತ್ತು ಈ ನಾಯಕತ್ವವನ್ನ ಫಲವಾಗಿ ಕೊಡ್ಲಿಕ್ಕೆ ಆಗದೇ ಇರ್ತಕ್ಕಂಥ ಏನೋ ಒಂದು ವಾತಾವರಣ ಅವ್ರಿಗೆ ನಿರ್ಮಾಣ ಆಗೋಗ್ತಿದೆ. ಅದನ್ನ ಇಟ್ಕೊಂಡು ಮತ್ತೆರಡು ವರ್ಷ ಅವ್ರಿಗೆ ರಾಜ್ಯ ನಿರ್ವಹಿಸುವಂಥದ್ದು
ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು ಯಾರಿಗೆ ಆದ್ರೂ ಸಾಮಾನ್ಯರಿಗೆ ಗೊತ್ತಾಗ್ತದೆ. ಇಂತಹ ಸಂದರ್ಭದಲ್ಲಿ ಹೇಳಿ ಸರ್, ಇಂತಹ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಅಂತ ಮಾತು ಕೇಳಿ ಬರ್ತಿದ್ದಂತೆ ಅದಕ್ಕೆ ಟವಲ್ ಹಾಸುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕುಟುಂಬದ ಕಡೆಯಿಂದಲೂ ಒತ್ತಡ ಬರ್ತಾ ಇದೆ ಮತ್ತು ಬೇರೆ ನಾಯಕರು ಕೂಡ ಸಾಲಿನಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಅನ್ನೋ ಮಾತುಗಳಿದೆ. ಪ್ರತಿಕ್ರಿಯೆ ವಿಶ್ವನಾಥ್ ಅವರೇ? ಸಹಜ. ಯಾಕೆಂತಂದ್ರೆ ರಾಜಕಾರಣದಲ್ಲಿ ಯಾರೋ ಒಬ್ಬ ತಹಶೀಲ್ದಾರ್ ಚೇಂಜ್ ಆಗ್ತಾನೆ ಅಂತ ಇನ್ನೊಬ್ಬ ಟವಲ್ ಆಗ್ತಾನೆ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ. ಅದೇ ರೀತಿ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲಿ ನಮ್ಗ್ಯಾಕೆ ಅವಕಾಶ ಆಗಬಾರದು ಅಂತಕ್ಕಂಥ ಯೋಚನೆ ಮಾಡ್ತಕ್ಕಂಥ ನಾಯಕರು ಇದ್ದಾರೆ, ಮನಸ್ಸುಗಳು ಇದ್ದಾರೆ. ಹಾಗಾಗಿ ಅದೇನ್ ಸಹಜ, ತಪ್ಪೇನಲ್ಲ, ಅದು ತಪ್ಪೇನಲ್ಲ, ಸಹಜ. ಬಿಕಾಸ್ ನಾವ್ ಯಾವುದೇ ಒಂದು ಸರ್ಕಾರವನ್ನ ತರುವ ಮುನ್ನ ಸಕ್ರಿಯವಾಗಿರ್ತದೆ. ಏನ್ ಹೇಳ್ತೀವಿ, ಸಕ್ರಿಯವಾಗಿರ್ತದೆ. ಯಾವುದೇ ವಿಧವಾದಂತಹ ಭಿನ್ನಮತಗಳಿರಲ್ಲ, ಸಹಮತ ಜಾಸ್ತಿ ಇರುತ್ತೆ. ಒಂದು ಸರ್ಕಾರವನ್ನು ತರುವಾಗ ಒಬ್ಬ ನಾಯಕನನ್ನು ಅದಕ್ಕೋಸ್ಕರ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಅದು ಸಹಮತಗಳಿರ್ತವೆ. ಬರ್ತಾ 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 ಏನಾಗುತ್ತೆ, ಭಿನ್ನಮತ ಪ್ರಾರಂಭ ಆಗುತ್ತೆ. ಭಿನ್ನಮತ ಪ್ರಾರಂಭ ಆಗುವಂತದ್ದು ನಾಯಕನಿಗೆ ಆದಂತ ನಡುವಿಕೆ. ಅವರಿಗೆ ಎಲ್ರು ಕೊಟ್ಟಂತ ಸಹಮತದ ಮುಂದೆ ಅವರ ನಡವಳಿಕೆಗಳು ಬದಲಾವಣೆ ಮತ್ತು ಅವರ ಹಲವಾರು ರೀತಿಯಲ್ಲಿ ಲೆಕ್ಕಾಚಾರ ಆಗ್ತಾ ಹೋಗ್ತಾ ಇದೆ. ಮತ್ತೆ ಎಲ್ಲೋ ಒಂದ್ ಕಡೆ ಅದು ಪಾರದರ್ಶಕತೆಯನ್ನು ಮತ್ತು ಅಧಿಕಾರ ಕೇಂದ್ರೀಕೃತವಾಗ್ತಾ ಹೋಗ್ತಾರೆ. ಅಧಿಕಾರದಲ್ಲಿ ಸಂಸಾರ, ಸ್ನೇಹಿತರು, ಇಂಟ್ರೆಸ್ಟ್ ಅದರಲ್ಲಿ ಭಾಗಿಯಾಗಿ ಇವರನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥ ಜನ ಜಾಸ್ತಿ ಆಗ್ತಾ. ಆತರ ಆಗ್ತಾ ಇದೆಯಾ ವಿಶ್ವನಾಥ್ ಅವರೇ? ಈಗ ಪ್ರಸ್ತುತ ಸಂದರ್ಭದಲ್ಲಿ ಅವರನ್ನ ವೈಯಕ್ತಿಕ ಕಾರಣಗಳಿಗಾಗಿ ಕುಟುಂಬಸ್ಥರು, ಇತರರು, ವೆಸ್ಟರ್ನ್ ಇಂಟ್ರೆಸ್ಟ್ ಆ ತರದ್ ಇದೆ ಅಂತ ಅನ್ಸುತ್ತೆ ತಮ್ಗೆ? ಅಲ್ಲಲ್ಲ, ನಾವು ಇದೆಲ್ಲ ಬಿಕಾಸ್ ಇನ್ ಮೈ 40 years political experience I can study, I can teach, I can scan the mind of my leader. ಸೊ ಹಾಗಾಗಿ ರಾಜಕೀಯ ದೃಷ್ಟಿ ಬಹಳ ಮುಖ್ಯ. ಅದನ್ನ ಮನಗಂಡಿದ್ದಾರೆ. ಹಿಂದೊಮ್ಮೆ ಏನಾಗಿತ್ತು ಅಂತಂದ್ರೆ ಯಡಿಯೂರಪ್ಪನವರು ಬಿಜೆಪಿಯಿಂದ ಹೊರಗೆ ಬಂದು ಕೆಜೆಪಿಯನ್ನ ಕಟ್ಟಿದ್ರು, ಅಷ್ಟು ಶಕ್ತಿ ಇತ್ತು. ಈಗ ನಾಯಕತ್ವದಿಂದ ಅವರು ಹಿಂದೆ ಸರಿದ್ರೆ ಒಂದು ಪಕ್ಷವನ್ನ ಕಟ್ಟೋದಕ್ಕೆ ಅಥವಾ ಬೇರೆ ಏನಾದ್ರೂ ಮಾಡೋದಕ್ಕೆ ಅವರಲ್ಲಿ ಹುಮ್ಮಸ್ಸು ಇದೆ ಅಂತ ಅನ್ಸುತ್ತಾ, ಅವರ ಶಕ್ತಿ ಇದೆ ಅಂತ ಅನ್ಸುತ್ತಾ ವಿಶ್ವನಾಥ್ ಅವರೇ ತಮ್ಗೆ? ಯಡಿಯೂರಪ್ಪ ಕಾಲ ಬಹುಶಃ ಇವರು ರಾಜ್ಯವನ್ನು ಸುತ್ತಿದರು, ಸಂಘಟನೆ ಮಾಡಿದರು, ಪಕ್ಷಕ್ಕಾಗಿ ಜನರನ್ನ ಕ್ರೋಢೀಕರಿಸಿದಂತ, ಜನರಲ್ಲಿ ಒಂದು ವಿಶ್ವಾಸ, ನಂಬಿಕೆಯನ್ನ ಮೂಡಿಸಿದಂತ ನಾಯಕ. ನಾವೆಲ್ಲ ಇಲ್ಲಿ ಬರ್ಬೇಕಾದ್ರೆ ಅವ್ರ ಮೇಲೆ ಇರ್ತಕ್ಕಂಥ ವಿಶ್ವಾಸದಿಂದ ನಾವೆಲ್ಲ ಅವ್ರ ಜೊತೆಗೆ ಬಂದಿದ್ವಿ. ಬಟ್ ಇವತ್ತೇನಾಗಿದೆ ಅಂತ ಅಂದ್ರೆ ಆ ಮನುಷ್ಯನ್ಗೆ ಯಾರಿಗಾದ್ರೂ ಕೂಡ ಆ ಹರ್ಷತೆ, ಮನಸ್ಸಿಗೆ ನಿಮ್ಗೆ ಹರ್ಷ ಇಲ್ಲದೆ ಹೋದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಆ ಹುರುಪು, ಆ ಉತ್ಸಾಹ, ಆ ಉಲ್ಲಾಸ, ನಾನ್ ಬೇಕಾದ್ರೂ ಜಯಿಸ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ ಅಂತಕ್ಕಂಥ ಮನಸ್ಸು ತಣ್ಣಗಾಗ್ಬಿಟ್ಟಿದೆ. ಈಗ ತಾವು ಬಿಜೆಪಿಗೆ ಬರುವ ಸಂದರ್ಭದಲ್ಲಿ ಯಡಿಯೂರಪ್ಪನವರ ನಾಯಕತ್ವವನ್ನು ಒಪ್ಪಿ ಬಂದ್ರಿ. ಈಗ ನಾಯಕತ್ವ ಬದಲಾವಣೆ ಆದ್ರೆ ನಾಯಕತ್ವವನ್ನು ತಾವು ಒಪ್ಪಿದ್ದೀರಿ ವಿಶ್ವನಾಥ್ ಅವರೇ? ಇದು ನಾಯಕತ್ವ ಒಪ್ಕೊಳ್ಳೋದು ಬಿಡುವಂತದ್ದು ವೈಯಕ್ತಿಕ ಅಲ್ಲ. ಇಟ್ ಇಸ್ ಪಬ್ಲಿಕ್ ಆಫೀಸ್. ಮುಖ್ಯಮಂತ್ರಿಯ ಕಚೇರಿ ಸಾರ್ವಜನಿಕವಾದಂತ ಇಡೀ ಕರ್ನಾಟಕ ರಾಜ್ಯದ ಜನರ ಆಸ್ತಿ. ನೋವು, ನಲಿವುಗಳು, ಎಲ್ಲವನ್ನು ಕೂಡ ಅಭಿವೃದ್ಧಿ, ಅದರಲ್ಲೂ ಇಂಥ ಸಂಕಷ್ಟದಲ್ಲಿ, ಕೋವಿಡ್ ನಂತ ಸಂಕಷ್ಟದಲ್ಲಿ ಒಂದು ಕಡೆ ಹೆಮ್ಮಾರಿ ಕೋವಿಡ್ ಹಿಂಡ್ತಾ ಇದ್ದಾಳೆ, ಒಂದು ಕಡೆ ನದಿಗಳೆಲ್ಲ ಉಕ್ಕಿ ಹರಿತಾ ಇದ್ದಾವೆ, ಅತಿವೃಷ್ಟಿ, ಅನಾವೃಷ್ಟಿ, ಜನರ ಆರೋಗ್ಯ, ಆರ್ಥಿಕ ಸಂಕಷ್ಟ, ಅನ್ನಕ್ಕೂ ಕೂಡ ಪರದಾಡ್ತಕ್ಕಂಥ ಸಂದರ್ಭ.
ಆರೋಗ್ಯಕ್ಕಾಗಿ ಔಷಧಿಗಳಿಗೋಸ್ಕರ ಹುಡುಗಾಟ ಆಗ್ತಾ ಇದೆ. ಇದೆಲ್ಲವನ್ನು ಕೂಡ ಬಹಳ ವಿಶೇಷವಾದ ರೀತಿ ನಾವು ನಿರ್ಮಾಣ ಆಗ್ಬಿಟ್ಟಿದೆ. ಇಡೀ ದೇಶದಲ್ಲ, ಇಡೀ ಜಗತ್ತಲ್ಲೇ ಅಂತ ವಿಶೇಷವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಪರಿಸ್ಥಿತಿಯನ್ನ ಎದುರಿಸ್ತಕ್ಕಂಥ ಮನೋಸ್ಥಿತಿ, ಆ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥ ಮನೋಬಲ ಇವತ್ತು ನಾವು ಯಡಿಯೂರಪ್ಪನವರು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಇಟ್ ರಿಕ್ವೈರ್ಸ್ ದ ಎನರ್ಜಿ, ದ ಸ್ಪಿರಿಟ್ ಟು ಸಾಲ್ವ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಆಫ್ ದ ಸ್ಟೇಟ್ ನೌ. ಓಕೆ, ಈಗ ಪರ್ಯಾಯ ನಾಯಕರು ಬರ್ತಾರೆ ಅಂತ ಅಂದ್ಕೊಳ್ಳಿ ವಿಶ್ವನಾಥ್ ಅವರೇ, ನೀವೇ ಹೇಳಿದಾಗೆ ಕೋವಿಡ್ ಸಂದರ್ಭ, ಈ ಸಂದರ್ಭ ಹೇಗಿರ್ಬೇಕು ಅಂದ್ರೆ ಉತ್ತಮ ಆಡಳಿತವನ್ನ ನೀಡೋದರ ಕಡೆಗಿರ್ಬೇಕು. ಅದರ ಒಂದು ನಾಯಕತ್ವ ಬದಲಾವಣೆ, ಸಹಿ ಸಹಕಾರ್ಯ, ವಿರೋಧದ ಚರ್ಚೆಗಳು, ಇದು ಇವತ್ತಿಗೆ ಬೇಕಾ? ಇಂತಹ ಒಂದು ಪಕ್ಷದ ಭಾಗವಾಗಿರೋದಕ್ಕೆ ತಮ್ಗೆ ಹೇಗನ್ಸುತ್ತೆ? ಉತ್ತಮ ಆಡಳಿತವನ್ನ ಕೊಡೋದಕ್ಕಾಗಿಲ್ಲ, ವೈಫಲ್ಯ, ನಿಮ್ಮದೇ ಪಕ್ಕದ ಜಿಲ್ಲೆಯಲ್ಲಿ ಚಾಮರಾಜನಗರದಲ್ಲಿ ಆಮ್ಲಜನಕ ಸಿಗದೆ ಹಲವಾರು ವ್ಯಕ್ತಿಗಳು ಮೃತಪಡ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಆ ಪಕ್ಷದ ಭಾಗವಾಗಿ ತಮ್ಗೆ ಏನ್ ಅನ್ಸುತ್ತೆ ವಿಶ್ವನಾಥ್ ಅವರೇ? ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ, ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶದ ಸರ್ಕಾರಗಳು ಜನಪ್ರತಿನಿಧಿಗಳ ಮಾಡ್ತಕ್ಕಂಥ ಆಡಳಿತದ ಮೇಲೆ ಹೋಗ್ತಾ ಇರ್ತದೆ. ಇವತ್ತೆಲ್ಲ ಆಡಳಿತ ಒಂದು ಕಡೆ ಕುಸಿದಾಗ ಅಧಿಕಾರಿ ಶಾಹಿ ತನ್ನ ಮನಸ್ಸನ್ನೇ ಬದಲಾವಣೆ ಮಾಡ್ಕೊಳ್ತಾ ಹೋಗ್ತದೆ. ಮನಸ್ಸನ್ನೇ ಬದಲಾವಣೆ. ಡೆಮಾಕ್ರಸಿ ಒಳಗೆ ದಿಸ್ ವೆರಿ ಇಂಪಾರ್ಟೆಂಟ್. ಅಧಿಕಾರಿಗಳ ಸಹಕಾರ ಇಲ್ಲದೆ ಹೋದ, ಅಧಿಕಾರಿಗಳ ಸಹಭಾಗಿತ್ವ ಜೊತೆಗೆ ಜನಸಹಭಾಗಿತ್ವ ಜೊತೆಗೆ ಜನಪ್ರತಿನಿಧಿಗಳ ಸಹಭಾಗಿತ್ವ ಮತ್ತು ಪಾರದರ್ಶಕತೆ ಬಹಳ ಇಂಪಾರ್ಟೆಂಟ್. ಟ್ರಾನ್ಸ್ಪರೆನ್ಸಿ ಇನ್ ದ ಅಡ್ಮಿನಿಸ್ಟ್ರೇಷನ್. ಯಾವುದನ್ನು ಮುಚ್ಚಿಡಬಹುದು, ಮುಚ್ಚಿಟ್ಟಿಲ್ಲ ಕೊಳ್ತಾ ಹೋಗುತ್ತದೆ, ವಾಸನೆ ಬಂದ್ಬಿಡುತ್ತೆ. ಅದನ್ನ ಹೇಳೋದು ಡೆಮಾಕ್ರಸಿ ಒಳಗಿದೆ. ಒಂದು ಸರ್ಕಾರವಾಗಲಿ, ಒಂದು ಸಂಸ್ಥೆ ಆಗಲಿ, ಒಂದು ಕುಟುಂಬವಾಗಲಿ, ಒಂದು ಪಾರ್ಟಿ ಆಗಲಿ, ನೀವು ಪಾರದರ್ಶಕತೆ ಇಲ್ಲ ಅಂದ್ರೆ ಅದಕ್ಕೆ ಪಾರ್ಶ್ವವಾಗಿ ಹೋಗುತ್ತೆ. ಆ ನಂತರದಲ್ಲಿ ಆಮ್ಲಜನಕ ಇಲ್ಲದೆ, ಆಕ್ಸಿಜನ್ ಇಲ್ಲದೆ ಪಾರದರ್ಶಕತೆ ಹೋದ್ರೆ ಪಾರ್ಶ್ವವಾಯು ಜೊತೆಗೆ ಪ್ರಾಣವಾಯುನು ಹೊಟ್ಟೋಗ್ತದೆ. ದಿಸ್ ಈಸ್ ವಾಟ್ ವಿ ಹ್ಯಾವ್ ಅಬ್ಸರ್ವ್ಡ್ ಸಿನ್ಸ್ ಇಂಡಿಪೆಂಡೆನ್ಸ್. ಹೇಗಾಗಿ ಸರ್ಕಾರಗಳು ಹೇಗೆ ತನ್ನ ದೌರ್ಬಲ್ಯಗಳಿಂದ, ಭ್ರಷ್ಟಾಚಾರಗಳಿಂದ, ಪಾರದರ್ಶಕತೆ ಇಲ್ಲದೆ ಇರೋದ್ರಿಂದ ಮನಸ್ಸನ್ನು ಬೇರೆ ಬಿಟ್ಟಂತ ಸಂದರ್ಭದಲ್ಲಿ ಹೇಗೆ ಒಂದೊಂದು ಆಡಳಿತ, ಒಂದು ಸರ್ಕಾರಗಳು ಕುಸಿದು ಹೋಗಿದಾವೆ. ಇದೆಲ್ಲ ಪಾರದರ್ಶಕದ ಕೊರತೆಯಿಂದ. ಪಾರದರ್ಶಕದ ಕೊರತೆ ಪಾರ್ಶ್ವವಾಯು ಹೊಡೆಯುತ್ತೆ ಮೊದಲು, ಆನಂತರ ಅದರ ಪ್ರಾಣವಾಯು ಹುಟ್ಟುತ್ತೆ, ಮತ್ತೇನು ಉಳಿಯುತ್ತಲ್ಲ. ತಮ್ಮ 40 ವರ್ಷಗಳ ರಾಜಕೀಯದಲ್ಲಿ ವಿಶ್ವನಾಥ್ ಅವರೇ, ಆ ತಪ್ಪು ಸರಿ ವಿಚಾರಕ್ಕೆ ಬಂದಾಗ ತಮಗನ್ಸಿದ್ದನ್ನ ಬಹಳ ಹೇಳ್ಕೊಂಡು ಬಂದಿದ್ದೀರಿ. ಈಗ ಚಾಮರಾಜನಗರದ ದುರಂತ ಇರಬಹುದು ಅಥವಾ ಕೋವಿಡ್ ನಿರ್ವಹಣೆಯನ್ನ ಸರ್ಕಾರ ಎದುರಿಸಿದ ರೀತಿ ಕಣ್ಣಿಗೆ ಢಾಳಾಗಿ ಕಾಣುತ್ತೆ. ಎಷ್ಟು ಅದರ ಸರಿಯಾಗಿ ನಿರ್ವಹಿಸಿಲ್ಲ ಅನ್ನೋದು ನಮ್ ಕಣ್ಣಿಗೆ ಕಾಣುತ್ತೆ. ಆದ್ರೂ ಕೂಡ ತಾವು ಪಕ್ಷದ ಬಗ್ಗೆ ಅಥವಾ ಪಕ್ಷದ ಆಡಳಿತದ ಬಗ್ಗೆ ಹೆಚ್ಚು ಮಾತಾಡುದಿಲ್ಲ. ಯಾಕೆ ಹೀಗೆ ವಿಶ್ವನಾಥ್ ಅವರು? ಮಾತಾಡ್ಬೇಕು, ಅಲ್ಲೇ ಇರುವಂತದ್ದು. ನಾನು ರೈಟ್ ಫ್ರಮ್ ದ ಬಿಗಿನಿಂಗ್ ದೇವರಾಜರ್ಸ್ ಕಾಲ್, ನಾನೇ ಯಾವುದೇ ಮಂತ್ರಿ ಆಗಿದ್ರು ಕೂಡ ನನ್ನ ಮುಖ್ಯಮಂತ್ರಿಗಳನ್ನು ಬಿಟ್ಟಿಲ್ಲ. ದಿಸ್ ಈಸ್ ನೋ ರೈಟ್ ಅಂತ ಹೇಳೋ. ಆಗ ಇವತ್ತು ಕೂಡ ಚಾಮರಾಜನಗರದಲ್ಲಿ ನಾನು ಸ್ಟೇಟ್ಮೆಂಟ್ ಕೂಡ ಮಾಡಿದೆ. ಇಬ್ಬರು DC-ಗಳಿಗೆ ಶಟಪ್ ಅಂತ ಹೇಳೋ ಶಕ್ತಿನ ಯಾಕೆ ಮುಖ್ಯಮಂತ್ರಿ ಕಳ್ಕೊಂಡ್ಬಿಟ್ಟಿದ್ದಾರೆ? ಯಾಕೆ ಕಳ್ಕೊಂಡ್ಬಿಟ್ಟಿದ್ದಾರೆ? ಹೈಕೋರ್ಟ್ ಆದೇಶ ಮಾಡಿದ ಆಕ್ಷನ್, ಟೇಕ್ ಆಕ್ಷನ್ ಅಗೇನ್ಸ್ಟ್ ಆಫೀಸರ್ ಹೂ ಆಕ್ಟ್. 30 ಜನರ ಸಾವಿಗೆ ಕಾರಣ ಮೇಲೆ ಕ್ರಮ ತಗೊಳ್ರಿ ಅಂತ ಹೈಕೋರ್ಟ್ ಆದೇಶ ಯಾಕೆ ಸುಮ್ಮನೆ ಕೊಟ್ಟಿದೆ? ಇಲ್ಲಿ ಮೊನ್ನೆ ಮೈಸೂರಲ್ಲಿ 2 IAS ಅಧಿಕಾರಿಗಳ ಜಟಾಪಟಿಯನ್ನ ಸಾಲ್ವ್ ಮಾಡ್ಲಿಕ್ಕಾಗಲ್ಲ. ನೀವು ಶಟಪ್ ಅಂತ ಹೇಳಲಿಕ್ಕಾಗಲ್ಲ. ಮೇ ಬಿ ಟ್ರಾನ್ಸ್ಫರ್ ಮಾಡಿದಾರ. ಟ್ರಾನ್ಸ್ಫರ್ ಇಸ್ ನಾಟ್ ದ ಸೊಲ್ಯೂಷನ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ದ ಸ್ಟೇಟ್. ಅದು ಇಬ್ರು ಹೆಣ್ಣು ಮಕ್ಕಳು, ಇಬ್ರು ಎಫಿಷಿಯಂಟ್ ಆಫೀಸರ್ಸ್, ನಾವು ವರ್ಗಾವಣೆ ಮಾಡಿ
ವರ್ಗಾವಣೆ ವಿಚಾರನೇ ಅದು. ಬಟ್ ಏನ್ ನಡೀತಾ ಇದೆ ನೋಡಿ, ಒಬ್ರಿಗೊಬ್ರು ಸ್ಟೇಟ್ಮೆಂಟ್. ಇನ್ನು ಒಬ್ಬ ಹೆಣ್ಣುಮಗಳು IAS ಅಧಿಕಾರಿ ಪ್ರೆಸ್ ಮೀಟಿಂಗ್ ಅಲ್ಲಿ ಕೂತು ಪ್ರೆಸ್ ಮೀಟಿಂಗ್ ಅಲ್ಲಿ ಕೂತು ನಾನು ರಾಜೀನಾಮೆ ಬಿಸಾಕ್ತಾ ಇದ್ದೆ. ವಾಟ್ ಈಸ್ ದಿಸ್? ಯಾರಿಗೆ ಕೊಡ್ತೀರ ರಾಜೀನಾಮೆ ಪ್ರೆಸ್ ಮೀಟಿಂಗ್ ಅಲ್ಲಿ? ಮಾಧ್ಯಮದವರಿಗೆ ನಿಮ್ ರಾಜೀನಾಮೆ ಕೊಡ್ತೀರಾ? ಯು ಆರ್ ನಾಟ್ ದ ಪೀಪಲ್ ರೆಪ್ರೆಸೆಂಟ್. ನೀವು ಪ್ರಜಾಪ್ರತಿನಿಧಿ ಅಲ್ಲ, ನೀವು ಒಬ್ರು ಆಡಳಿತಗಾರ. ನೀವು ನಿಂತ್ಕೊಂಡು ಮೊನ್ನೆ ಏನ್ ಸ್ಟೇಟ್ಮೆಂಟ್ ಕೊಟ್ರಿ? ಇದೇ ರಾಜೀನಾಮೆ ಕೊಟ್ಟು ರಾಜೀನಾಮೆ ತಗೊಂಡು ವಾಪಸ್ ತಗೊಂಡು ಏನ್ ಹೇಳಿದ್ರಿ ನೀವು? ಐ ಹ್ಯಾವ್ ಅಕಂಪ್ಲಿಷ್ಡ್ ಮೈ ಕಮಿಷನ್. ವಾಟ್ ಈಸ್ ದಿಸ್? ನಾನು ಯಾತಕ್ಕೆ ಬಂದಿದ್ದು ಅದು ಮುಗಿಸಿ ಹೋಗ್ತಾ ಇದ್ದೀನಿ ಅಂದ್ರೆ ಯಾಕೋಸ್ಕರ ಬಂದಿದ್ರಿ ನೀವು ಇಲ್ಲಿ? ಭೂ ಆಕ್ರಮಣಕಾರರನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಬಂದಿದ್ರಾ? ಐ ಹ್ಯಾವ್ ಅಕಂಪ್ಲಿಷ್ಡ್ ಮೈ ಮಿಷನ್, ಐ ಆಮ್ ಗೋಯಿಂಗ್, ಐ ಆಮ್ ಹ್ಯಾಪಿ ಅಂತ ಹೇಳ್ತಿರಲ್ಲ ನೀವು. ಒಬ್ರು ವಾಟ್ ವಾಸ್ ಯುವರ್ ಕಮಿಷನ್? ಏನ್ ನಿಮ್ದದು ಮಿಷನ್ ಏನಿತ್ತು ಅನ್ನೋದು ಪ್ರಶ್ನೆ ಇದೆ. ವಾಟ್ ವಾಸ್ ಯುವರ್ ಮಿಷನ್? ಯುವರ್ ಮಿಷನ್ ಸರ್ಕಾರದ ಕೆಲಸ ಮಾಡ್ಲಿಕ್ಕಾಗಿ ಬಂದ್ರ? ಯಾರ ಮೇಲೆ ದ್ವೇಷ ತಗೊಳ್ಲಿಕ್ಕೆ ಬಂದ್ರ? ಇನ್ನೇನಾದ್ರೂ ಮಾಡ್ಲಿಕ್ಕೆ ಬಂದ್ರ? ಇದೆಲ್ಲ ಸಹಿಸ್ಕೊಂಡಿರುತ್ತಲ್ಲ ಸರ್ಕಾರ. ಇಷ್ಟೊಂದು ಯಾವ ರೀತಿ ಆಕ್ಷನ್ ಆಗ್ಬೇಕಾಯ್ತು ಅಧಿಕಾರಿಗಳ ಮೇಲೆ? ಹೇಳೋದು ನಿಮ್ಮದೇ ಭಾಗದ ಸಂಸದರು ಮತ್ತು ನಿಮ್ಮ ಶಾಸಕರುಗಳು ಇಬ್ಬರು IAS ಅಂದ್ರೆ ಒಬ್ಬರು ಪರವಾಗಿ ಒಬ್ಬರು ಹೇಳಿಕೆಗಳನ್ನ ಕೊಟ್ಕೊಂಡು ಬಂದ್ರು. ಬಹಿರಂಗವಾಗಿ ಕಚ್ಚಾಟಗಳು ನಡೀತು ಸಂಸದರು ಮತ್ತು IAS ಅಧಿಕಾರಿ ನಡುವೆ. ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ? ಇದು ದಾಳವಾಗಿ ಬಳಕೆಯಾದ ಅಧಿಕಾರಿಗಳು ಇಬ್ಬರು. ನಾವು ರಾಜಕಾರಣಿಗಳು ನಮಗೆ ದಾಳಾಗ್ಬಾರ್ದು. ದಾಳ ಆಗೋದ್ರು ಇಲ್ಲಿ ಕಾರ್ಪೊರೇಷನ್ ಕಮಿಷನರ್ ದಾಳ ಆಗೋದ್ರು, ಬಲಿಪಶು ಆಗೋದ್ರು ಇಲ್ಲಿ. ಅಪ್ಪ ಒಳ್ಳೆ ಆಫೀಸರ್ ಎಮ್ಮ, ಒಳ್ಳೆ ಆಫೀಸರ್ ನಮ್ಮ ಕಾರ್ಪೊರೇಷನ್ ಕಮಿಷನರ್. ಒಳ್ಳೊಳ್ಳೆ ಕೆಲಸ ಶುರು ಮಾಡಿದ್ರು ಇಲ್ಲಿ ನಮ್ಮಲ್ಲಿ. ಆದ್ರೆ ಇಲ್ಲಿ ರಾಜಕಾರಣಿಗಳ ದಾಳಕ್ಕೆ ಬಲಿಯಾಗೋದ್ರು, ಭೂಮಾಫಿಯಾದ ದಾಳಿಗೆ ಬಲಿಯಾಗೋದ್ರು ಇಲ್ಲಿ ಅವರು. ರಾಜಕೀಯ ದಾಳವಾಗೋದು ಮತ್ತು ಭೂಮಾಫಿಯಾ ಅಂತ ತಾವು ಕರಿತಾ ಇದ್ದೀರಿ. ಇದನ್ನ ಸ್ವಲ್ಪ ನಾವು ರಾಜಕಾರಣಿಗಳು ಏನ್ ಭೂಮಾಫಿಯಾ ಸ್ವಲ್ಪ ವಿವರಿಸಬಹುದಾ? ಈಗ ಅವರೇ ಹೇಳಿದಾರಲ್ಲ, ಯಾರು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋದ್ಲ ಕಾರ್ಪೊರೇಷನ್ ಕಮಿಷನರ್. ಐ ಹ್ಯಾವ್ ಅಕಂಪ್ಲಿಷ್ಡ್ ಮೈ ಮಿಷನ್. ವಾಟ್ ವಾಸ್ ಯುವರ್ ಮಿಷನ್? ವಾಟ್ ವಾಸ್ ಯುವರ್ ಮಿಷನ್ ಹಿಯರ್? ಇಲ್ಲಿ ಇನ್ನೊಬ್ರು ಭೂ ಅತಿಕ್ರಮಣಕಾರರನ್ನ, ಭೂಗಳನ್ನ ಬಲಿ ಹಾಕ್ಲಿಕ್ಕೆ ಒಬ್ರು ಹೋಗ್ತಾರೆ DC. ಅದ್ರ ವಿರುದ್ಧ ಪ್ರಜಾಪ್ರತಿನಿಧಿಗಳು, ಕೆಲವರು ನಮ್ಮ ಶಾಸಕರುಗಳಿದ್ದಾರೆ, ಅವರೆಲ್ಲ ಸೇರಿ ಇವ್ರು ಅವ್ರ ಪರವಾಗಿ ನಿಂತು ನೋ ಸರ್ಕಾರ. ಅದಕ್ಕೆ ನಾನು ಹೇಳುವಂತದ್ದು, ಇವತ್ತು ಮಾನಸಿಕ ಶಕ್ತಿಯನ್ನ ಇವತ್ತೆಲ್ಲೂ ಯಡಿಯೂರಪ್ಪನವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ. That spirit has lost as a chief minister. ಅದಕ್ಕೆ ಹೇಳುವಂಥದ್ದು ಇದು ಬಹಳ ನಮ್ಮ ಆಡಳಿತದಲ್ಲಿ ಅಧಿಕಾರಿಗಳನ್ನ ನಾವು ಕಂಟ್ರೋಲ್ ತಗೊಳ್ಳೋದು, ಕೆಲಸ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅದರ್ವೈಸ್ ಏನಾಗುತ್ತೆ? ಆಡಳಿತ ಏನಾಗುತ್ತೆ? ಕುಸಿಯುತ್ತೆ. ವಿಶ್ವನಾಥ್ ಅವರ ವಿಷಯಗಳನ್ನ ಮಾತನಾಡ್ತಿದ್ದೀವಿ. ಆದ್ರೂ ಇದೇ ಸರ್ಕಾರದ ಭಾಗವಾಗಿ ಪಕ್ಷದ ಒಳಗಡೆ ಇದನ್ನೆಲ್ಲ ಹೇಗೆ ತೆಗೆದುಕೊಳ್ತಾ ಇದ್ದೀರಿ ತಾವು? ನಾನ್ ನೋಡಿಯಮ್ಮ, ರೈಟ್ ಫ್ರಮ್ ನಾನು ಯಾವುದೇ ಪಾರ್ಟಿಯಲ್ಲಿ ಇರ್ಲಿ, ಯಾವುದೇ ಸರ್ಕಾರದಲ್ಲಿ ಯಾವುದೇ ಜೊತೆ ಇರ್ಲಿ, ಇರೋ ವಿಚಾರ ಹೇಳ್ತಾ ಹೋಗುದು. ದಟ್ ಈಸ್ ದ ಟ್ರಾನ್ಸ್ಪರೆನ್ಸಿ. ನೀವು ಆ ಪಾರದರ್ಶಕತೆಯನ್ನು ಮುಚ್ತಾ ಹೋದಾಗ, ಪಾರದರ್ಶಕತೆಯನ್ನು ನೀವೆಲ್ಲೋ ಅದನ್ನ ಸ್ತಬ್ ಮಾಡ್ತಾ ಹೋದಾಗ, ಅಥವಾ ಆ ರೀತಿಯಾದಂತ ಲೀಡರ್ಗಳನ್ನ ನೀವು ಸ್ತಬ್ ಮಾಡ್ತಾ ಹೋದಾಗ, ಮತ್ತೆ ಹೇಳೋದ್ರಲ್ಲಿ ಎಲ್ರು ಬಹುಪರಾಕ್ ಅಂತ ಹೋದ್ರೆ ಏನಾಗುತ್ತೆ? ಎಂಪ್ರೆಸ್ ಡ್ರೆಸ್ ಕೇಳಿದೀರಾ ಕತೆ? ಅದು ಎಂಪ್ರೆಸ್ ಡ್ರೆಸ್. ಎಂಪ್ರೆಸ್ ಡ್ರೆಸ್, ಒಬ್ಬ ರಾಜ ಒಬ್ಬ ಟೈಲರ್
ಬಹಳ ಬೆಸ್ಟ್ ನಾನು ವರ್ಲ್ಡ್ ಅಂತ ಹೋಗ್ಬಿಟ್ಟು ಆ ರಾಜನ್ಗೆ ಅಳತೆ ತಗೋತಾನೆ. ಅಳತೆ ತಗೊಂಡಾಗ ನಟಿಸ್ತಾನೆ ಅವನು. ಆಮೇಲೆ ಹೊಲ್ದಿದ್ದೀನಿ ಅಂತ ಬರ್ತಾನೆ. ಹೇಗಿದೆ ಇದು, ಈ ಪ್ಯಾಂಟ್ ಹೇಗಿದೆ, ಈ ಶರ್ಟ್ ಹೇಗಿದೆ, ಈ ಅಂಡರ್ವೇರ್ ಹೇಗಿದೆ. ಬಟ್ ಅಲ್ಲಿ ಏನು ಇರಲ್ಲ, ಸುಮ್ಮನೆ ಅವನು ನಂಬಿಸ್ತಾ ಹೋಗ್ತಾನೆ. ಅವ್ನು ನಂಬಿಸ್ತಾ ಹೋಗಿ ಕೊನೆಗೆ ನಿಮ್ಮ ಡ್ರೆಸ್ ಹಾಕಿದೀನಿ ಅಂತಾನೆ. ಬಟ್ ರಾಜ ಬೆತ್ತಲೆಯಾಗಿರ್ತಾನೆ. ರಾಜ ಬೆತ್ತಲೆಯಾಗಿದ್ರು ನಂಬಿಸ್ತಾನೆ ಟೇಲರ್. ನೋಡಿ ನಿಮ್ಗೆ ಇಷ್ಟೆಲ್ಲ ನಾನು ಮಾಡಿದ್ದೀನಿ, ಎಂತೆಂತಾದ್ ಹೊಲ್ದಿದ್ದೀನಿ ನೋಡಿ, ಜನ ಮೆಚ್ಚಬೇಕು ಇವತ್ತು ನಿಮ್ಮನ್ನ ಅಂತ ಹೇಳಿ ರಾಜಬೀದಿಯಲ್ಲಿ ಮೆರವಣಿಗೆ ಹೋಗ್ತಾರೆ. ಅಯ್ಯೋ ಜನ ಒಳ್ಳೊಳಗೆ ನಗ್ತಾರೆ. ಯಾರು ಮಾತಾಡೋಗಿಲ್ಲ. ರಾಜ ಬೆತ್ತಲೆ ಹೋಗ್ತಾ ಇದ್ದಾನೆ. ಬಟ್ ರಾಜನ ಪಕ್ಕದಲ್ಲಿರೋರು ಎಷ್ಟು ಚೆನ್ನಾಗಿ ಕಾಣ್ತೀರಾ, ನಿಮ್ ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಹೋ ಅಂತ. ಆಮೇಲೆ ಒಂದು ಮಗು ಹೇಳುತ್ತೆ, ಹೇ ರಾಜ ಯು ಆರ್ ನೇಕೆಡ್ ಅಂತ ಹೇಳಿ. ದಟ್ ಈಸ್ ಎಂಪ್ರೆಸ್ ಡ್ರೆಸ್. ಅದಾಗ್ತಾ ಇದೆ. ವಿಶ್ವನಾಥ್ ಅವರೇ, ಈಗಿನ ಸರ್ಕಾರ ಜನಾದೇಶದ ಮೇಲೆ ಬಂದಂತ ಸರ್ಕಾರ ಅಲ್ಲ, ಅದು ಒಂದು ರೀತಿಯ ಪರಿಸ್ಥಿತಿಗೆ ಅನಿವಾರ್ಯವಾಗಿ ಬಂದಂತ ಸರ್ಕಾರ. ನಿಮ್ಮೆಲ್ಲರ ಬೆಂಬಲದೊಂದಿಗೆ ಒಂದು ವೇಳೆ ನಾಯಕತ್ವ ಬದಲಾವಣೆ ಆಯ್ತು ಅಂತಂದ್ರೆ ನಿಮ್ಮನ್ನೂ ಸೇರಿದಂತೆ ಇತರರು ಯಡಿಯೂರಪ್ಪ ನಾಯಕರಾಗ್ಬೇಕು ಅಂತ ಯಾರೆಲ್ಲ ಬಯಸಿದ್ರು ಅವರು ಯಾವ ನಾಯಕತ್ವವನ್ನು ಒಪ್ಕೊಳ್ತಾರೆ ಅಂತ ಅನ್ಸುತ್ತೆ ತಮ್ಗೆ? ಅಲ್ಲಲ್ಲ, ಇದು ನಾಡಿನ ಹಿತದೃಷ್ಟಿ. ಬಿಕಾಸ್ ನಾವೆಲ್ಲ ಕೂಡ ಇವ್ರ ಜೊತೆಗೆ ಸೇರಿದಂತದ್ದೇ ಆ ವಿಚಾರಕ್ಕೋಸ್ಕರ. ನಮ್ಮ ಪಕ್ಷಗಳ ನಾಯಕತ್ವವನ್ನ ಧಿಕ್ಕರಿಸಿ, ನಮ್ಮ ಶಾಸಕಾಂಗ ಪಕ್ಷದ ನಾಯಕರುಗಳ ಅವರ ದುರಂಕಾರ ಮತ್ತು ಅವರ ದುರ್ನಡತೆಗಳನ್ನು ನಾವು ಧಿಕ್ಕರಿಸಿ ಬಂದಂಥವು. ಬಟ್ ಇವತ್ತು ಇನ್ನು 2 ವರ್ಷಗಳ ಕಾಲ ಈ ರಾಜ್ಯ ನಡಿಬೇಕು, ಆಡಳಿತ ನಡಿಬೇಕಂತ ಅಂದ್ರೆ ಇಲ್ಲಿ ನಾನಾಗ್ಲಿ, ಯಡಿಯೂರಪ್ಪನವರಾಗ್ಲಿ, ಮತ್ತೊಬ್ರಾಗ್ಲಿ ಅಲ್ಲಿ ಇಂಪಾರ್ಟೆಂಟ್. ಈ ರಾಜ್ಯದ ಜನರು ಇಂಪಾರ್ಟೆಂಟ್. ಈ ರಾಜ್ಯದ ಜನರ ಸಮಸ್ಯೆಗಳ ಪರಿಹಾರ ಮುಖ್ಯ. ಈ ರಾಜ್ಯದ ಜನರಿಗೆ ಒಂದು ಉತ್ತಮ ಆಡಳಿತ ಬೇಕಾಗಿರ್ತಕ್ಕಂಥ ಮುಖ್ಯವಾಗಿ ಯಾರು ಯಡಿಯೂರಪ್ಪನವರು ಮತ್ತೊಬ್ಬ. ಹಾಗಾಗಿ ಅದನ್ನ ಅರ್ಥಕೊಂಡೇನೆ ಯಡಿಯೂರಪ್ಪನವರು ನಾನು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧ ಅಂತಕ್ಕಂಥ ಮಾತು. ಹಾಗಾಗಿ ಇದ್ರಲ್ಲಿ ಯಾರು ಏನು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳುವಂತ ವಿಚಾರ ಇಲ್ಲ. ಇವತ್ತಿನ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ರಾಜ್ಯದ ಜನರ ಹಿತಾಸಕ್ತಿ ನಿಮ್ಮ ಪಕ್ಷದ ನಾಯಕರಿಗೆ ಮುಖ್ಯ ಅಂತ ಅನ್ಸಿಲ್ಲ, ಅಧಿಕಾರವೇ ಮುಖ್ಯ ಅನ್ನೋ ರೀತಿಯಲ್ಲಿ ವರ್ತನೆ ಇದೆಯಲ್ಲ ವಿಶ್ವನಾಥ್ ಅವರೇ? ಹಾಗೆ ಭಾಸ ಆಗುತ್ತೆ ಎಲ್ಲ. ಯಾವುದೇ ಪಕ್ಷ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಯಾ ಪಕ್ಷದ ಜನರು ನಮ್ಮ ಪಾರ್ಟಿ ಅಭಿಮಾನ, ಬಟ್ ಆ ಪಾರ್ಟಿಲಿ ನಡೆಸ್ತಕ್ಕಂಥ ಅಧಿಕಾರ ಎಲ್ಲೋ ಒಂದ್ ಕಡೆ ಸ್ವಲ್ಪ ದಿಕ್ಕೆಟ್ಟಾಗ ಅಥವಾ ಅದರ ಪಾರದರ್ಶಕತೆಯನ್ನು ಕಳ್ಕೊಂಡಾಗ ನನ್ನ ಮನಸ್ಸಲ್ಲಿ, ರಾಜ್ಯದ ಜನರಲ್ ಮನಸ್ಸಲ್ಲಿ ಎಂದಾಗುತ್ತೆ, ಅಯ್ಯೋ ಯಾಕಪ್ಪ ಈ ತರ ಆಗ್ತಾ ಇದೆ. ಅದು ನಮಗೆ ಪಥ್ಯ ಆಗದೆ ಇರ್ಬೋದು ಆಡಳಿತ ಮಾಡೋರಿಗೆ. ಯಾಕೆಂತಂದ್ರೆ ಮಗನು ಕೂಡ CT ರವಿ ಒಂದು ಕಥೆ ಹೇಳಿದ. ವಿಜಯನಗರ ಸಾಮ್ರಾಜ್ಯದಲ್ಲಿ ರಾಮರಾಯನ ಅಳಿಯ ಹೇಗೆ ಬಟ್ಟಂಗಿಗಳಿಂದ ಹಾಳಾಗಿ ಹೋದ, ವಿಜಯನಗರ ಸಾಮ್ರಾಜ್ಯ ಹೇಗೆ ಕುಸಿದು ಹೋಯ್ತು ಅಂತಕ್ಕಂಥದ್ದನ್ನ ಬಹಳ ಸೂಕ್ಷ್ಮವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿಗಳಾದ CT ರವಿ ಅವರು ಬಹಳ ಸೂಕ್ಷ್ಮವಾಗಿ. ಹಾಗಾಗಿ ಇದನ್ನೆಲ್ಲ ಅರ್ಥೈಸ್ಕೋಬೇಕು ಆಡಳಿತಗಾರರು. ಇದನ್ನೆಲ್ಲ ಅದೇ ತಾನೇ ಹಿಂದೆ ಬಂಗಾರಪ್ಪನವ್ರಿಗೆ ಹೇಳಿದ್ದೆ, ಬಂಗಾರಪ್ಪನವರೇ ಬಹಳ ದೊಡ್ಡ ವಿಚಾರ ಏನಿಲ್ಲ, ನಿಮ್ಗೇನ್ ದೊಡ್ಡ ಸಲಹೆಗಾರರು ಬೇಕಾಗಿಲ್ಲ, ಚಂದಮಾಮ ಓದಿ ಸಾಕು. ಚಂದಮಾಮದಲ್ಲಿ ಎಷ್ಟು ಚೆನ್ನಾಗಿದೆ, ಹೇಗೆ ರಾಜ ಆಡಳಿತ ಸರಿಗಿದೆಯೋ ಇಲ್ವೋ ಅಂತಕ್ಕಂಥದ್ದನ್ನ ಅವನು ತನ್ನ ಬೇಹುಗಾರರನ್ನ ಕಳಿಸಿ ತಿಳ್ಕೊತಾನೆ. ಅವ್ರ ಮೇಲೂ ಕೂಡ ನಂಬಿಕೆ ಬರ್ಲಿಲ್ಲ ಅಂದ್ರೆ ರಾಜನೇ ಛದ್ಮವೇಷದಲ್ಲಿ ಹೋಗಿ ತನ್ನ ರಾಜ್ಯಾಡಳಿತವನ್ನ ಜನರು ಹೇಗೆ ಸ್ವೀಕಾರ ಮಾಡಿದ್ದಾರೆ ಅಂತ ತಿಳ್ಕೊಂಡು ಕಾಲಾನುಕಾಲಕ್ಕೆ ಅದನ್ನ ಸಣ್ಣ ಪುಸ್ತಕ, ಮಕ್ಕಳು ಓದೋ ಪುಸ್ತಕ ಅದು ಚಂದಮಾಮ. ಹಾಗಾಗಿ ಇದೇನು ವಿಚಾರ ಅಲ್ಲ. ಆ ಕಾಲಕ್ಕೆ ಚಂದಮಾಮವನ್ನ ಓದಿ ನೀವು ಒಂದು ಸಜೆಷನ್ ಆದ್ರೂ ಕೊಡುವಂತ ಪರಿಸ್ಥಿತಿ ಇತ್ತು. ಇವತ್ತು ಚಂದಮಾಮ ಅಂದ್ರೇನೆ ಗೊತ್ತಿಲ್ಲದೆ ಇರೋ ರಾಜಕಾರಣಿಗಳು ಕೂಡ ಅನೇಕರಿದ್ದಾರೆ ವಿಶ್ವನಾಥ್ ಅವರೇ. ಇವತ್ತಿಗದು ಪ್ರಸ್ತುತ ಅಂತ ಅನ್ಸುತ್ತೆ ಹೇಳಿರುವ ಮಾತುಗಳು, ನಿಮ್ಮ ಸಲಹೆ ಸೂಚನೆಗಳನ್ನ ಕಿರಿಯರು ಪಾಲಿಸ್ತಾರೆ ಅಂತ ಅನ್ಸುತ್ತೆ ತಮ್ಗೆ?
ನಿಮ್ ಪಕ್ಷದಲ್ಲೂ ಸೇರಿದಂತೆ? ಪಾಲಿಸ್ಬೇಕು. ನನ್ ಸಲಹೆ ಪಾಲಿಸಿ ಅಂತ ನಂದೇನು ಒತ್ತಾಯ ಇಲ್ಲ, ಜನರು ಒತ್ತಾಯ ಇದೆ. ಜನರ ಸಮಸ್ಯೆನೇ, ನಮ್ ಸಮಸ್ಯೆ ಅಲ್ಲ. ನಾನು ಅದನ್ನೇ ತಾನೇ ಏನ್ರಿ ಎಲ್ಲ ಸಾಯ್ತೀರಪ್ಪ, ಬರೀ ದುಡ್ಡೇ ದೊಡ್ಡ ವಿಚಾರ ಅಲ್ಲ. ನಾನು ಹೇಳಿ ಕೋವಿಡ್ ಸಂದರ್ಭದಲ್ಲಿ ಹೆಣದ ಮೇಲೆ ಹಣ ಮಾಡಿ ಹೋಗ್ಬೇಡ್ರಿ, ಇದಕ್ಕಿಂತ ಪಾಪ ಮತ್ತೊಂದಿಲ್ಲ ಅಂತಕ್ಕಂಥದನ್ನ ಹೇಳಿದ್ವಿ. ನಾವೆಲ್ಲ ದೇವರಾಜರ ಕಾಲದಲ್ಲಿ ಬಂದವ್ರು, ನಾವೆಲ್ಲ ಜನರ ಕಷ್ಟ ಸಂಕಷ್ಟಗಳನ್ನ ಗೊತ್ತಿರ್ತಕ್ಕಂಥವ್ರು ನಾವು. ಅದಕ್ಕೋಸ್ಕರ ನಮ್ಗೆ ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲೆಲ್ಲ ಅದನ್ನ ಮಾಡ್ತಾ ಹೋಗಿದ್ದೀವಿ. ಈಗಲೂ ಅಷ್ಟೇ, ಯಾರ ಮನಸ್ಸಿಗೆ ಏನ್ ತಿಳ್ಕೋತಿರೋ ಗೊತ್ತಿಲ್ಲ, ಹೇಳ್ತಾ ಇದ್ದೀವಿ. ಓಕೆ, ಈಗ ಅವಧಿಗೂ ಮುನ್ನವೇ ವಿಧಾನಸಭೆ ಚುನಾವಣೆ ಎದುರಾಗುತ್ತೆ ಅಂತ ಸಿದ್ದರಾಮಯ್ಯ ಅವರನ್ನು ಸೇರಿದಂತೆ ಕೆಲವು ನಾಯಕರು ಈಗಾಗಲೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈಗ ಪಕ್ಷದ ಒಳಗೆ ನಾಯಕತ್ವ ಬದಲಾವಣೆ ಸರ್ಕಸ್ ಏನ್ ನಡೀತಾ ಇದೆ, ಇದು ಅವಧಿ ಪೂರ್ವ ಚುನಾವಣೆಗೆ ಮುನ್ನುಡಿ ಹಾಡಬಹುದಾ ವಿಶ್ವನಾಥ್ ಅವರೇ? ಚುನಾವಣೆ ಇನ್ನು 2 ವರ್ಷ ಆಯ್ತು. 2 ವರ್ಷ ನಾವು ಎಲ್ಲ ಇದ್ದೇವೆ. ಅದರಿಂದ 2 ವರ್ಷಗಳ ಕಾಲ ಚುನಾವಣೆ ಎದುರಿಸು, ಅಲ್ಲಿ ತನಕ ಕೆಲಸ ಆಗ್ಬೇಕು. ಅದಕ್ಕಿಂತ ನಾನು ಹೇಳ್ತಾ ಇರೋದು ಅಂತಂದ್ರೆ, ಯಡಿಯೂರಪ್ಪನವರ ಮನಸ್ಸಲ್ಲೂ ಕೂಡ ಇರೋದೇನು ಅಂತಂದ್ರೆ, ಭಾರತೀಯ ಜನತಾ ಪಕ್ಷದ ವರಿಷ್ಠ ಮಂಡಳಿಯಲ್ಲೂ ಕೂಡ ಇರೋದೇನು ಅಂತಂದ್ರೆ, ಒಂದು ಉತ್ಸಾಹಿ ನಾಯಕತ್ವವನ್ನ ರಾಜ್ಯಕ್ಕೆ, ಅದಕ್ಕೆ ಒಂದು ಟೀಮ್ ಕೊಟ್ಟು ಸರಿಯಾದ ರೀತಿ ಯಾರಿಗೆ ಏನೇನ್ ಜವಾಬ್ದಾರಿ, ಈಗ ಆಗಿರುವಂತ ತಪ್ಪುಗಳನ್ನ ಸರಿಪಡಿಸ್ಕೊಂಡು ರಾಜ್ಯದ ಜನರಿಗೆ ಹೊಸ ಕಾರ್ಯಕ್ರಮಗಳನ್ನು ಕೊಟ್ಕೊಂಡು ರಾಜ್ಯದ ಜನರ ವಿಶ್ವಾಸ ಜೊತೆಗೆ ಪಕ್ಷದ ಕಾರ್ಯಕರ್ತರ ವಿಶ್ವಾಸ, ಬಿಕಾಸ್ ಯು ಹ್ಯಾವ್ ಟು ಬ್ರಿಡ್ಜ್ ದ ಪಾರ್ಟಿನ ಬ್ರಿಡ್ಜ್ ಮಾಡಿದವರು ಕಟ್ಟಾಗುತ್ತೆ. ಬಿಕಾಸ್ ಒಂದು ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸುವಲ್ಲಿ, ತಲುಪಿಸುವಲ್ಲಿ ಕಾರ್ಯಕರ್ತರ ಕೆಲಸ ಬಹಳ ದೊಡ್ಡದು. ಇದನ್ನೇ ದೇವರಾಜ ಸಕ್ಸಸ್, ಇದನ್ನೇ ರಾಮಕೃಷ್ಣ ಹೆಗಡೆ ಸಕ್ಸಸ್ ಆಗ್ತದೆ. ಯಾವ್ಯಾವ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಪಕ್ಷ ಆಡಳಿತದಲ್ಲಿದ್ದಾಗ ಮರೆಯುತ್ತೋ ಡ್ಯಾಮೇಜ್ ಆಗಿದೆ. ಇವತ್ತು ನಾಯಕತ್ವ, ಒಂದು ಉತ್ಸಾಹಿ ನಾಯಕತ್ವವನ್ನು ಕೊಟ್ಕೊಂಡು ಅದು ಕರ್ನಾಟಕ ರಾಜ್ಯದ ಅಭಿವೃದ್ಧಿಯ, ರಾಜಕಾರಣದ ಉತ್ತುಂಗದ, ರಾಜಕಾರಣದ ಗುಣದ, ವಿಶೇಷತೆಯ ಉತ್ಸವವಾಗಬೇಕು ಅಂತಕ್ಕಂಥದ್ದೇ ನಮ್ಮ ಆಶಯ. ಓಕೆ, ವಿಶ್ವನಾಥ್ ಅವರೇ, ತಾವು ಯಾವ ಕಾರಣಕ್ಕಾಗಿ ಪಕ್ಷಕ್ಕೆ ಬಂದ್ರಿ ಅದು ಕೂಡ ನೆರವೇರಿಲ್ಲ ಅಂದ್ರೆ 40 ವರ್ಷಗಳು ದೇವರಾಜ್ ಅರಸುವರನ್ನ ತಾವು ಪ್ರಸ್ತಾಪ ಮಾಡಿದ್ರಿ. ವೈಚಾರಿಕವಾಗಿ ಯಾವ ವಿಚಾರವನ್ನ ತಾವು ಇಟ್ಟುಕೊಂಡು ರಾಜಕೀಯವನ್ನ ಮಾಡ್ಕೊಂಡು ಬಂದ್ರೆ, ಅದಕ್ಕೆ ತದ್ವಿರುದ್ಧವಾದಂತ ಪಕ್ಷದಲ್ಲಿ ಇವತ್ತು ಇದ್ದೀರಿ, ಅದಕ್ಕೆ ಸರಿಸಮನಾದಂತ ಸ್ಥಾನಮಾನವೂ ಸಿಕ್ಕಿಲ್ಲ. ಹಾಗಿದ್ರೆ ಸಾರ್ಥಕತೆ ಏನಿದೆ ಪಕ್ಷಕ್ಕೆ ಸಾರ್ಥಕತೆ ಏನಿದೆ ವಿಶ್ವನಾಥ್ ಅವರೇ? ನಾನು ಯಾರನ್ನೂ ನೋಡಿ ಬಂದಿದ್ದಲ್ಲ. ನಾನು ಈ ಪಕ್ಷಕ್ಕೆ ಬರಬೇಕಾದ್ರೆ ಬಹಳಷ್ಟು ಜರ್ಜರಿತವಾದ ವಿಚಾರಗಳು. ಕೊನೆಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ, ಭಾರತದಲ್ಲಿ ನರೇಂದ್ರ ಮೋದಿ ಅಂತ ಒಬ್ಬ ನಾಯಕ, ಕ್ಲಾಸ್ ಇಂದ ಬಂದಂತವ್ರು, ಬಡತನದಿಂದ ಬಂದಂತವ್ರು ಈ ರಾಷ್ಟ್ರದ ದೊಡ್ಡ ರಾಷ್ಟ್ರದ ಪ್ರಧಾನಿಯಾಗಿದ್ದಾರೆ. ಅವರು ಬಹುಶಃ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲರೂ ಕೂಡ ಈ ದೇಶದ ಇಡೀ ಜನರನ್ನ ತೆಗೆದುಕೊಳ್ಳತಕ್ಕಂಥ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಆ ಮಾತು ನನಗೆ ಹಿಡಿಸ್ತು. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್. ಭಾರತದ 135 ಕೋಟಿ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ ಅಂತಕ್ಕಂಥ ಒಂದು ವಿಶ್ವಾಸದ ಮಾತು ಹಿಡಿತು. ಇವೆಲ್ಲ ನನಗೆ ಮನಸ್ಸು ಹಿಡಿಸ್ತು. ನಾನು ಕೂಡ ಒಬ್ಬ ಹಿಂದುಳಿದ ವರ್ಗದವರು. ಮೋದಿ ತೇಲಿ ಕಮ್ಯುನಿಟಿ, ವೆರಿ ವೆರಿ ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾ ಇರ್ತಕ್ಕಂಥದ್ದು ದೊಡ್ಡ ವಿಶೇಷ. ಅದರಲ್ಲಿ 2ನೇ ಬಾರಿ ಆಗಿದ್ದಾರೆ, 2ನೇ ಬಾರಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ. 13 ವರ್ಷಗಳ ಕಾಲ ಗುಜರಾತಿನಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಿದ್ರು. ಬಹಳ ದುರಂತ ಅಂದ್ರೆ ಮೇಡಮ್, ಇವತ್ತಿನ ದಿವಸ ಮೋದಿ ಅವರು ಏನೇನ್ ಕಾರ್ಯಕ್ರಮಗಳನ್ನ ಈ ದೇಶಕ್ಕೆ ಕೊಟ್ಟಿದಾರೋ ಅದನ್ನ ಭಾರತೀಯ ಜನತಾ ಪಾರ್ಟಿ ಜನರಿಗೆ ಹೇಳ್ತಾರೆ. ಒಂದ್ ಸಣ್ಣ ಉದಾಹರಣೆ ಹೇಳ್ತಾರೆ. ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಏನ್ ಮಾಡಿದ್ವಿ ಅಂತ, ತಿಂಗಳಿಗೆ ₹1
₹12 ಸತ್ತರೆ ₹2,00,000. ಅದನ್ನ ಯಾರ್ಯಾರು ಹೇಳ್ತಾ ಇದ್ಯೋ ಭಾರತೀಯ ಜನತಾ ಪಾರ್ಟಿಯವರು, ಪಾರ್ಟಿ ಕಾರ್ಯಕರ್ತರು ಯಾರ್ಯಾರು ಹೇಳ್ತಾ ಇದ್ವಿ ನಾವು? ನೋ. ಈ ತರ ಕಾರ್ಯಕ್ರಮಗಳು ಬಹಳ ಇದಾವೆ. ಅದನ್ನ ಯಾರಿಗೂ ಜನರಿಗೆ ಹೇಳ್ತಾನೆ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳಾಗ್ಲಿ. ಸುಮ್ಮನೆ ಕಾಂಗ್ರೆಸ್ನವ್ರು ಬೈಯೋದು, ಇನ್ನೊಂದು ಪಾರ್ಟಿಯವ್ರಿಗೆ ಬೈಯೋದಲ್ಲ. ಈ ದೇಶದ ಸಲುವಾಗಿ, ಈ ದೇಶದ ಬಡವರ ಸಲುವಾಗಿ, ಸಲುವಾಗಿ, ಶ್ರಮಿಕರ ಸಲುವಾಗಿ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಯಾರು ಎಲ್ಲಿ ಹೇಳ್ತಾ ಇದ್ದೀವಿ? ಮುದ್ರಾ ಅನ್ನೋ ಒಂದು ಕಾರ್ಯಕ್ರಮ 65% ಯಾರು ಪ್ರೊಫೆಷನಲ್ಸ್, ಕಮ್ಮಾರ, ಕುಂಬಾರ, ನಯನಕ್ಷತ್ರಿಯ, ನಮ್ಮ ಲಾಳ ಕಟ್ಟೋ ಜನಗಳು, ಈ ತರದ 65% ಅವ್ರಿಗೆ ಕೊಡ್ಬೇಕಂತ ಕೂತಿದ್ದಾರೆ ಮುದ್ರಾ. ನಾವ್ ಹೇಳ್ತಾ ಇರೋದನ್ನ ಇಲ್ಲ, ನಾವ್ಯಾರು ಹೇಳ್ತಾರೆ. ಹಾಗಾಗಿ ಇವತ್ತು ನರೇಂದ್ರ ಮೋದಿಯವರು ಈ ದೇಶದ ಹಲವಾರು ಕಾರ್ಯಕ್ರಮ, ಇವತ್ತು ಹೌದು ಕೋವಿಡ್ ಎದುರಿಸೋದ್ರಲ್ಲೂ ಅಷ್ಟೇ, ಕೋವಿಡ್ ಎದುರಿಸೋದ್ರಲ್ಲಿ ನಾವಷ್ಟೇ ಅಲ್ಲ, ಇಡೀ ಜಗತ್ತು ಸೋತಿದೆ. ಮೋದಿ ಒಬ್ರೇ ಅಲ್ಲ, ಇಡೀ ಯಾಕಂದ್ರೆ ಇದ್ದಕ್ಕಿದ್ದಂಗೆ ಬಂದಂತ ನಮ್ಗೆ ಈ ವ್ಯಾಕ್ಸಿನ್ ಅನ್ನೋದು ಗೊತ್ತಿತ್ತು. ವ್ಯಾಕ್ಸಿನ್ ಗೊತ್ತಿದೆ, ಎಷ್ಟು ಮಕ್ಕಳಿಗೆ ವ್ಯಾಕ್ಸಿನ್ ಹಾಕ್ಸ್ತಾ ಇದ್ವಿ, ಬಟ್ ಅಡಲ್ಟ್ ವ್ಯಾಕ್ಸಿನ್ ಇಲ್ಲ. ಬಟ್ ಇವತ್ತು ಅದನ್ನ ಭಾರತದಲ್ಲಿ ಅದನ್ನ ಸಂಶೋಧನೆ ಮಾಡಿಸಿ ವಿಜ್ಞಾನಿಗಳಿಗೆ ಬೆನ್ತಟ್ಟಿ ಜಗತ್ತಿನಲ್ಲಿ ಪ್ರಥಮವಾಗಿ ಭಾರತದಲ್ಲಿ ಅದನ್ನು ತಯಾರು ಮಾಡಿ ವಿದೇಶಕ್ಕೂ ಕೂಡ ಕೊಟ್ರಲ್ಲ. ಇದನ್ನ ಯಾರಿಗಾರು ಹೇಳ್ತಾ ಇದೀವಿ ನಾವು. ಹಾಗಾಗಿ ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟು ಬಂದಿರ್ತಾರೆ. ವಿಶ್ವರೇ, ತಮ್ಮ ಕೆಲವು ಹೇಳಿಕೆಗಳು ಗೊಂದಲವನ್ನ, ಒಂದು ರೀತಿಯ ತಮ್ಮಲ್ಲಿನ ದ್ವಂದ್ವ ಇದೆಯೇನೋ ಅಂತ ನಮಗೆ ಭಾಸವಾಗುತ್ತೆ. ತಾವು ಬಿಜೆಪಿ ಸೇರ್ಪಡೆ ಆಗೋದಕ್ಕಿಂತ ಮುಂಚೆ ಇದೇ ನರೇಂದ್ರ ಮೋದಿ ಅವರನ್ನ ತಾವು ನಾಯಿಗೆ ಹೋಲಿಕೆ ಮಾಡಿದ್ರಿ ಒಂದು ಹೇಳಿಕೆಯಲ್ಲಿ. ಹಾಗೇನೆ ತಾವು ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯವ್ರನ್ನ ಕರ್ಕೊಂಬರಕ್ಕಿಂತ ಮುಂಚೆ ಅವ್ರು ಬಂದ್ರೆ ನಾನು ಹಿರಿತನವನ್ನೂ ಬಿಟ್ಕೊಡೋದಕ್ಕೆ ಸಿದ್ಧ ಅಂತ ಹೇಳಿದ್ರಿ. ಈ ತರ ಹೇಳಿಕೆಗಳಿಲ್ಲ. ಇವತ್ತು ತಾವು ಮಾತಾಡ್ತಿದ್ದೀರಿ ನರೇಂದ್ರ ಮೋದಿ ಅವರಂತಹ ಒಬ್ಬ ಆಡಳಿತಗಾರ ಇಲ್ವೇ ಇಲ್ಲ, ಅಷ್ಟು ಒಳ್ಳೆ ಆಡಳಿತಗಾರ ಇದ್ದಾರೆ ಅಂತ. ಯಾಕೆ ಅಂದ್ರೆ ಬಿಜೆಪಿ ಬರೋದಕ್ಕಿಂತ ಮುಂಚೆ ತಮ್ಗೆ ನರೇಂದ್ರ ಮೋದಿ ಉತ್ತಮ ಆಡಳಿತಗಾರರು, ಹಿಂದುಳಿದ ವರ್ಗದಿಂದ ಬಂದಿದ್ದಾರೆ, 13 ವರ್ಷ ಗುಜರಾತ್ ಮುಖ್ಯಮಂತ್ರಿ ಅಂತ ತಮ್ಗೆ ಆ ಸಂದರ್ಭದಲ್ಲಿ ಗೊತ್ತಿರ್ಲಿಲ್ವಾ ವಿಶ್ವನಾಥ್ ಅವರೇ? ಎಲ್ಲ ಪರಿಸ್ಥಿತಿ, ಸೂರ್ಯ ಹುಟ್ಟದ ಕಡೆನೆ ನಿಂತಿರ್ತಾನ ಅಲ್ವಾ? ಕತ್ಲಾಗಲ್ವಾ? ತಿರುಗಿ ಬೆಳಗ್ಗೆ ಹುಟ್ಟಲ್ವಾ? ಲೈಕ್ ದಿಸ್ ಆಲ್ ರಾಂಗ್. ಅಷ್ಟು ಅಂದ್ರೆ ಈಗ ನೀವು ನರೇಂದ್ರ ಮೋದಿ ಅವರ ಆಡಳಿತದ ವೈಖರಿ ಏನಿದೆ ಅದನ್ನ ತಾವು ಒಪ್ಕೊಳ್ತೀರಾ? ಒಂದು ದೇಶ, ಒಂದು ರಾಷ್ಟ್ರ, ಒಂದು ಕಾನೂನು, ಒಂದು ಭಾಷೆ, ಈ ತರ ದಿಕ್ಕಿನತ್ತ ಸಾಗ್ತಾ ಇದೆ. ತಾವು ಪ್ರಜಾಪ್ರಭುತ್ವ, ಸಂವಿಧಾನ, ವೈಚಾರಿಕತೆ ಇದ್ರ ಬಗ್ಗೆ ಮಾತಾಡ್ಕೊಂಡು ಬಂದವರು, ಇವತ್ತು ನರೇಂದ್ರ ಮೋದಿ ಅವರ ಆಡಳಿತ ಅಂತ ಮಾತಾಡ್ತಿದ್ರಿ. ಇದಕ್ಕೆ ತಮ್ಮ ಸಹಮತ ಇದೆಯಾ? ಒಂದು ದೇಶ, ಒಂದು ಆಡಳಿತ, ಒಂದು ಕಾನೂನು, ಒಂದು ಓಟು. ನಾವು ಒಂದು ಓಟ್ ಮೇಲೆ ತಾನೇ ಇರೋದಿಲ್ಲ. ವಾಟ್ ಈಸ್ ಡೆಮೋಕ್ರಸಿ? ಎಕ್ಸರ್ಸೈಸಿಂಗ್ ದ ಫ್ರಾಂಚೈಸ್ ಕಾನ್ಸ್ಟಿಟ್ಯೂಷನ್ ಆಫ್ ದ ಗವರ್ಮೆಂಟ್. ಒಬ್ಬರಿಗೆ 2 ಓಟ್ ಇದೆಯಾ? ಒಂದೇ ಓಟು. ನೀವ್ ಯಾರೇ ಆಗ್ಲಿ, ಯಾವುದೇ ಧರ್ಮ, ಜಾತಿ, ಪಂಗಡ, ಒಳಪಂಗಡಕ್ಕೆ ಸೇರಿ ಪ್ರತಿಯೊಬ್ಬ ಭಾರತೀಯನಿಗೂ ಒಂದೇ ಓಟು. ಕಾನೂನು ಕೊಡಿ ಇಡೀ ರಾಷ್ಟ್ರಕ್ಕಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥವ್ರು. ಅಲ್ಲ, ಎಲ್ಲವೂ ನಿಮ್ಗೆ ಗೊತ್ತಿರುವಂತೆ ತಮ್ಮ ರಾಜಕೀಯ ಅನುಭವದಲ್ಲಿ ಒಂದು ದೇಶ, ಒಂದು ಕಾನೂನು, ಒಂದು ಭಾಷೆ, ಇವೆಲ್ಲವೂ ಸರ್ವಾಧಿಕಾರದ ಲಕ್ಷಣಗಳಲ್ವಾ? ಡೆಮೋಕ್ರಸಿ ಆಗಿದ್ರೆ ಏನಕ್ಕೆ ಬೇಕು? ದರ್ ಇಸ್ ನೋ. ಯಾಕೆಂದ್ರೆ ಇಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಜಾಫರ್ ಶರೀಫ್ ಸಾಹೇಬ್ರಿದ್ರು ರೈಲ್ವೆ ಮಿನಿಸ್ಟರ್, ಅವರು ನ್ಯಾರೋ ಗೇಜ್ ಕಿತ್ತಾಕಿ ಬ್ರಾಡ್ ಗೇಜ್ ಮಾಡಿದ್ರು. ನ್ಯಾರೋ ಗೇಜ್ ಕಿತ್ತಾಕಿದಾಗ ಬ್ರಾಡ್ ಗೇಜ್ ಬರುತ್ತೆ, ಜನ ತಡಿಲಿಲ್ಲ. ಅಯ್ಯೋ, ಜಾಫರ್ ಶರೀಫ್ ಬಂದು ರೈಲ್ವೆ ಹಳಿ ಎಲ್ಲ ಕಿತ್ತಾಕ್ಬಿಟ್ಟ ಅಂತ. ಆಮೇಲೆ ಏನಾಯ್ತು, ಇಡೀ ದೇಶದಲ್ಲಿ ಗೇಜ್ ಮಾಡಿದ್ರು, ಬ್ರಾಡ್ ಗೇಜ್ ಮಾಡೋದ್ರ ಮೂಲಕ. ಹಾಗೆ ಇದು ಯಾಕೆಂದ್ರೆ ನಮ್ಮಲ್ಲಿ ಅದನ್ನ ತಿಳ್ಕೊಳ್ಳೋ ಅಂತ ನಮ್ಮಲ್ಲಿ ಅಕ್ಷರ ಕೊರತೆ ಇದೆಯಲ್ಲ, ಜ್ಞಾನದ ಕೊರತೆ ಇದೆಯಲ್ಲ, ಸ್ವಲ್ಪ ಎಲ್ಲೋ ಬಹುಶಃ 70 ವರ್ಷ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಇದ್ದಂತದ್ದು ಇವತ್ತು ಎಷ್ಟೆಷ್ಟೇ ವ್ಯತ್ಯಾಸ ಆಗಿದೆ.
ಜನ ಓದಿದ್ದಾರೆ, ಬೇರೆ ಬೇರೆ ದೇಶಕ್ಕೆ ಹೋಗಿದ್ದಾರೆ, ಅಂತರಿಕ್ಷಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ಈಗ ಗ್ರಾಜುಯಲ್ ಅದನ್ನೇ ಇರೋದು. ಆಡಳಿತ ಮಾಡ್ತಕ್ಕಂಥ ಜನರು ಇದನ್ನೆಲ್ಲ ಅರ್ಥೈಸಬೇಕು, ಜನರಿಗೆ ಆಗೋ ರೀತಿಯಲ್ಲಿ ಹೇಳ್ಬೇಕು. ಸುಮ್ಮನೆ ಎಲ್ಲದಕ್ಕೂ ವಿರುದ್ಧ ಮಾಡೋದಲ್ಲ. ಕಾಂಗ್ರೆಸ್ದವ್ರು ನಮ್ ಸ್ನೇಹಿತರು ಏನ್ ಮಾಡಿದ್ರು, ಈ ವ್ಯಾಕ್ಸಿನ್ ಬಗ್ಗೆನೇ ಕೆಟ್ಟ ಮಾತಾಡ್ತಾರೆ. ವ್ಯಾಕ್ಸಿನ್ ಹಾಕ್ಸ್ಕೋಬೇಡ್ರಿ ಅಂತ ಅಪಪ್ರಚಾರ ಮಾಡಿ, ಆಮೇಲೆ ಅವರೇ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರು. ಇದು ನಂದು, ನಾನು ಒಬ್ಬನೇ ಅಲ್ಲ, ಇದು ಎಲ್ಲಾ ನಾಯಕರಿಗೂ ಕೂಡ ಒಂದು ರೀತಿಯಲ್ಲಿ ಅವರ ಮಾತುಗಳಲ್ಲಿ ವೈರುಧ್ಯ ಇರುತ್ತೆ. ಅರ್ಥ ಭಾಸ ಆಗುತ್ತೆ, ವೈರುಧ್ಯದ ಭಾಸ ಆಗುತ್ತೆ. ಇಟ್ಸ್ ನಾಟ್ ವೈರುಧ್ಯ ಅಲ್ಲ, ಟೈಮ್ ಅಲ್ಲಿ ಯಾವ ಆತ್ಮೀಯರೇ, ಇದು ವಿಶ್ವನಾಥ್ ಅವರ ಜೊತೆಗಿನ ನೇರ ಮಾತುಕತೆ. ವಾರ್ತಾ ಭಾರತೀಯ ಇನ್ನೂ ಇದೇ ರೀತಿಯ ವಿಶೇಷ ಕಾರ್ಯಕ್ರಮಗಳು, ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಿ. ನಮಸ್ಕಾರ.